ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಹಾಗಿದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಷ್ಟು ಮಹತ್ವನಾ? ಇದನ್ನ ಅರೇಂಜ್ ಮಾಡಿದ್ದು ಯಾರು? ಹೈಕಮಾಂಡ್ ನಾಯಕರ, ರಾಹುಲ್ ಗಾಂಧಿ ಅವರ, ಅಥವಾ ಎಲ್ಲರೂ ಕೆ.ಸಿ. ವೇಣುಗೋಪಾಲ್ ಹೆಸರು ಹೇಳ್ತಿದ್ದಾರೆ ಅವರ? ಇಷ್ಟು ದಿನ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೀತಿದ್ದಂತಹ ನಾಯಕತ್ವ ಬದಲಾವಣೆ ವಿಷಯದ ಚರ್ಚೆ ತಂಡ ಹೊಡೆದಿದೆ. ನಮಸ್ಕಾರ, ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಆದಮೇಲೆ ಇಷ್ಟು ದಿನ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೀತಿದ್ದಂತಹ ನಾಯಕತ್ವ ಬದಲಾವಣೆ ವಿಷಯದ ಚರ್ಚೆ ತಂಡ ಹೊಡೆದೋಗಿದೆ. ಹಾಗಿದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಷ್ಟು ಮಹತ್ವನಾ? ಇದನ್ನ ಅರೇಂಜ್ ಮಾಡಿದ್ದು ಯಾರು? ಹೈಕಮಾಂಡ್ ನಾಯಕರ, ರಾಹುಲ್ ಗಾಂಧಿ ಅವರ, ಅಥವಾ ಎಲ್ಲರೂ ಕೆ.ಸಿ. ವೇಣುಗೋಪಾಲ್ ಹೆಸರು ಹೇಳ್ತಿದ್ದಾರೆ ಅವರ? ಇವೆಲ್ಲವೂ ಒಂದಂತಕ್ಕೆ ಸರಿ ಇರ್ಬೋದು, ಒಂದು ರೀತಿಯಲ್ಲಿ ಸರಿ ಇರ್ಬೋದು, ಆದರೆ ಇವ್ರು ಯಾರು ಅಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಆಗಿದ್ದೇ ಬೇರೆ ಕಾರಣಕ್ಕೆ, ಮತ್ತು ಆ ರೀತಿ ಮಾಡಿದವರೇ ಬೇರೆಯವರು. ಅದೇನು, ಯಾರು, ಹೇಗಾಯಿತು ಅನ್ನುವಂಥದ್ದನ್ನು ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನು ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಲಿಕ್ಕೆ ಮತ್ತು ಅದಾದಮೇಲೆ ಎಷ್ಟು ದಿನ ನಡೀತಿದ್ದಂತಹ ಚರ್ಚೆಗಳೆಲ್ಲ ತಂಡ ಹೊಡಿಲಿಕ್ಕೆ ಕಾರಣ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಅವರು ಅಲ್ಲ, ಕೆ.ಸಿ. ವೇಣುಗೋಪಾಲ್ ಕೂಡ ಅಲ್ಲ. ಹೇಗೆ ಅಂದರೆ, ಸಿದ್ದರಾಮಯ್ಯ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ದಾಳವನ್ನು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಉರುಳಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಅಧಿಕೃತ ಖಾತೆಯಲ್ಲಿ ಟ್ವೀಟ್ ಆಗಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಖಾತೆಯಿಂದ ಕೂಡ ಒಂದು ಟ್ವೀಟ್ ಆಯಿತು. ಸಿದ್ದರಾಮಯ್ಯ ಅವರು, ನಾನು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೀನಿ, ಜನರಿಗೆ ಮಾತು ಕೊಟ್ಟಿದ್ದೀನಿ, ಅದನ್ನು ಉಳಿಸ್ಕೊಳ್ತೀನಿ ಅಂತ ಟ್ವೀಟ್ ಮಾಡಿದರು. ಸೊ ಹೀಗೆ ಟ್ವೀಟ್ ಸಮರ ಅಥವಾ ವರ್ಲ್ಡ್ ವಾರ್ ಶುರುವಾಯಿತು. ಆಗ ರಂಗಪ್ರವೇಶ ಮಾಡಿದ್ದು ಹೈಕಮಾಂಡ್ ನಾಯಕರು. ಹೈಕಮಾಂಡ್ ನಾಯಕರು ಅಂದರೆ ರಾಹುಲ್ ಗಾಂಧಿ ಅವರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ಅಥವಾ ನಾನು ಆಗಲೇ ಹೇಳಿದಂತೆ ಕೆ.ಸಿ. ವೇಣುಗೋಪಾಲ್ ಆಗಲಿ ಅಲ್ಲ. ಆಗ ರಂಗಪ್ರವೇಶ ಮಾಡಿದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಆಗ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಟ್ವೀಟ್ಗಳನ್ನು ಡಿಲೀಟ್ ಮಾಡಿ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರು. ಡಿ ಕೆ ಶಿವಕುಮಾರ್ ಟ್ವೀಟನ್ನು ಡಿಲೀಟ್ ಮಾಡ್ತಿದ್ರೋ ಏನೋ, ಆದರೆ ಸಿದ್ದರಾಮಯ್ಯ ಮಾತ್ರ ಟ್ವೀಟನ್ನು ಡಿಲೀಟ್ ಮಾಡಲ್ಲ ಅಂತ ಹೇಳಿದರು. ಒಂದಲ್ಲ 10 ಬಾರಿ ಕರೆ ಮಾಡಿದರೂ ಕೂಡ ಸುರ್ಜೇವಾಲಾ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಪ್ಪ ಅಂದರೆ, ಡಿ ಕೆ ಶಿವಕುಮಾರ್ ಪಾಳ್ಯದಿಂದ ಈಗಾಗಲೇ ಶಾಸಕರು ದೆಹಲಿಗೆ ಹೋಗಿ ಒತ್ತಡ ಏರುವಂಥ ತಂತ್ರವನ್ನು ಮಾಡಿದರು. ಸ್ವತಃ ಡಿ ಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಮಾತಾಡ್ತಾ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಡ್ತಾ ಇದ್ರು. ಡಿ ಕೆ ಸುರೇಶ್ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂತಹ ಒಂದು ಹೊಸ ವಾದವನ್ನು ಹುಟ್ಟಾಕಿದ್ರು. ಇಷ್ಟೆಲ್ಲ ಆದರೂ ಕೂಡ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿರಲಿಲ್ಲ. ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿ ಸುಮ್ಮನಿದ್ರು. ಯಾವಾಗ ಇದನ್ನ ಟ್ವೀಟ್ ಮಾಡಿದ್ರು, ಅಂದರೆ ಕೊಟ್ಟ ಮಾತನ್ನು ಸಿದ್ದರಾಮಯ್ಯ ಉಳಿಸ್ಕೊಳ್ಬೇಕು ಅಂತ, ಅದು ಇಂಗ್ಲೀಷ್ನಲ್ಲಿ, ಯಾಕೆ ಅಂದರೆ ಹೈಕಮಾಂಡಿಗೆ ತಲುಪಲಿ, ನ್ಯಾಷನಲ್ ಮೀಡಿಯಾದಲ್ಲಿ ಚರ್ಚೆ ಆಗಲಿ ಅಂತ ಇಂಗ್ಲೀಷ್ನಲ್ಲಿ ಟ್ವೀಟ್ ಮಾಡಿದ್ರು. ಆಗ ಸಿದ್ದರಾಮಯ್ಯ ಕಡೆಯಿಂದ ಟ್ವೀಟ್ ಬಂತು. ಟ್ವೀಟ್ ಬಂದಿದ್ದು ಅಷ್ಟೇ ಅಲ್ಲ, ಆಗ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಕೂಡ ಆಯಿತು, ಹೈಕಮಾಂಡ್ ನಾಯಕರಿಗೂ ಹೋಯಿತು. ಅದೇ ಕಾರಣಕ್ಕೋಸ್ಕರನೇ ಸುರ್ಜೇವಾಲಾ ಈ ಟ್ವೀಟ್ಗಳನ್ನು ಡಿಲೀಟ್ ಮಾಡಿ ಅಂತ ಹೇಳಿದರು. ಇಷ್ಟೆಲ್ಲ ಮಾಡಿದ ಮೇಲೆ ತಾನು ರಿಯಾಕ್ಟ್ ಮಾಡಿದ್ದೀನಿ, ಮತ್ತು ನಾನೀಗ ಡಿಲೀಟ್ ಮಾಡಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಡಿಲೀಟ್ ಮಾಡಲಿಲ್ಲ. ನಾನಾಗಲೇ ಹೇಳಿದಂಗೆ 10 ಬಾರಿ ಸುರ್ಜೇವಾಲಾ ಕಾಲ್ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೇರ್ ಮಾಡಲಿಲ್ಲ, ಟ್ವೀಟ್ಗಳು ಡಿಲೀಟ್ ಆಗಲಿಲ್ಲ. ಆಗ ಹೈಕಮಾಂಡ್ಗೆ ಅನಿಸಿದ್ದು, ಹೈಕಮಾಂಡ್ಗೆ ಅಂದರೆ ರಾಹುಲ್ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮತ್ತು ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ಪರಿಸ್ಥಿತಿ ಕೈ ಮೀರಿದೆ ಅಂತ. ಇನ್ನು ಇಷ್ಟು ದಿನ ನಾನು ಆಗಲೇ ಹೇಳಿದ್ನಲ್ಲ, ಸಿದ್ದರಾಮಯ್ಯ ಸುಮ್ಮನಿದ್ರು, ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಈಗ ಮಾಡ್ಲಿಕ್ಕೆ ಶುರುವಾಗಿದ್ದಾರೆ. ಮಾಡಕ್ಕೆ ಶುರುವಾದ ಮೇಲೆ ಅವರು ಡಿ ಕೆ ಶಿವಕುಮಾರ್ ಕಡೆಯಿಂದನೂ ಅದಕ್ಕೆ ಪ್ರತಿ ಹೇಳಿಕೆಗಳು ಬರ್ತವೆ, ಅಥವಾ ಇನ್ನೊಂದು ಟ್ವೀಟ್ ಬರುತ್ತೆ, ಆಮೇಲೆ ಇವ್ರು ಮಾಡ್ತಾರೆ. ಹೀಗೆ ಪರಿಸ್ಥಿತಿ ಕೈ ಮೀರುತ್ತೆ.
ಇಬ್ಬರೂ ಕೂಡ ಟ್ವೀಟ್ ಸಮರ ಅಥವಾ ವಾಕ್ ಸಮರವನ್ನು ಮಾಡಿದರೆ ಅಂತಿಮವಾಗಿ ನಷ್ಟ ಆಗೋದು ಪಕ್ಷಕ್ಕೆ, ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಇಮಿಡಿಯೇಟ್ಲಿ KC ವೇಣುಗೋಪಾಲ್ ಕರೆ ಮಾಡಿದ್ರು ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ಅಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಅವ್ರ ಹತ್ರ ಮೊಬೈಲ್ ಇಲ್ಲ. ಅವರು ಕರೆ ಮಾಡಿದ್ದು ಸಿದ್ದರಾಮಯ್ಯ ಅವರ ಅಂದರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಂತಹ AS ಪೊನ್ನಣ್ಣ ಅವರಿಗೆ. ಪೊನ್ನಣ್ಣ ಅವರು ಕರೆ ಮಾಡಿ ಪೊನ್ನಣ್ಣ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮಾತಾಡಿದ್ರು, ನೀವು ಇಮ್ಮಿಡಿಯೇಟ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೀರಿ ಅಂತ. ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೀಲಿಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿತ್ತು, ಅದರಿಂದ ಈ ಎಲ್ಲ ಹಿನ್ನೆಲೆ ಇತ್ತು. ಅದಾದಮೇಲೆ ವೇಣುಗೋಪಾಲ್ ಹೇಳಿದರೆ ಎನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಇಮಿಡಿಯೇಟ್ಲಿ DK ಶಿವಕುಮಾರ್ ಅವ್ರಿಗೆ ಕಾಲ್ ಮಾಡಿದರು. ಮತ್ತು ಇದು ಹೈಕಮಾಂಡ್ನ ಆದೇಶ ಅನ್ನುವಂಥ ಸಂದೇಶ ಗೊತ್ತಿದ್ದರಿಂದ DK ಶಿವಕುಮಾರ್ ಅವ್ರಿಗೆ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಹೋಗ್ತೀನಿ ಅಂತ ಹೇಳಿದರು. ನೆಕ್ಸ್ಟ್ ಡೇನೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದರು. ಅದಾದಮೇಲೆ ಜಾಯಿಂಟ್ ಪ್ರೆಸ್ ಮೀಟನ್ನು ಮಾಡಿದರು. ಪ್ರೆಸ್ ಮೀಟ್ನಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ ಅಂತಲೂ ಹೇಳಿದರು, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತಲೂ ಹೇಳಿದರು. ಹೀಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬೇರೆದೇ ಒಂದು ಹಿನ್ನೆಲೆ ಇದೆ, ಭಾಳ ಇಂಟ್ರೆಸ್ಟಿಂಗ್ ಆದಂತಹ ಹಿನ್ನೆಲೆ ಇದೆ ಅನ್ನುವ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟೆ ವೀಕ್ಷಕರೇ. ಈ ಟ್ವೀಟ್ ಸ್ಟೋರಿ ಬಗ್ಗೆ ನಿಮ್ಮ ಸ್ವೀಟ್ ಕಾಮೆಂಟ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಜೊತೆಗೆ ಬೇರೆ ಏನೇ ಅಭಿಪ್ರಾಯ ಇದ್ದು ತಿಳಿಸಿ. ಜೊತೆಗೆ ಬುಕ್ಕಿನಕೆರೆ ಡೈರಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.